ಹರಿದೋಗಿದೆ. ಕೈ ಒಂದು ಜ್ವರ ಆತೈತಿ. ಇದನ್ನ ಡೆಡ್ಲಿಫ್ಟ್ 3 ಸೆಟ್ ಮಾಡ್ತೇನೆ. ಇನ್ನೊಂದು 2 ಸೆಟ್ ಇದಾವ. ಅದರಲ್ಲಿ ಅದೊಂದು ಹರಿದೋಗೈತಿ. ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ಕೈ ಜರ ಇದಿಲ್ಲ ಅದು ಹಾಕಿದ್ರೆ. ಇದು ನನ್ನ ಸೆಕೆಂಡ್ ಸೆಟ್. ಇದರಲ್ಲಿ ಒಂದು ಮಿನಿಮಮ್ 6 ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ರೆಪಿಟೇಷನ್. ನೋಡ್ತೇನೆ ಎಷ್ಟಾಗುತ್ತೆ ಅಂತ ಹೇಳಿ. ಕೈ ಒಂದು ಅದರಲ್ಲಿ ಜರೆ ಆಗ್ತೈತಿ. ಮಾಡಕ್ ಆಗ್ತಿಲ್ಲ ಅಂತ ಅಲ್ಲ, ಬೆವರಿಂದ ತುಂಬಾ ಕೈ ಜರ ಆದೈತಿ. ಅಷ್ಟೊಂದು ಕಂಫರ್ಟೇಬಲ್ ಆಗ್ತಾ ಇಲ್ಲ. ಇನ್ನೊಂದು ಲಾಸ್ಟ್ ಸೆಟ್ ಐತಿ. ಇನ್ನೊಂದು 10 kg ಜಾಸ್ತಿ ಮಾಡ್ತೇನೆ. ಅದರಲ್ಲಿ ಒಂದು 6 ರೆಪಿಟೇಷನ್ ಮಾಡಿ 6 ರೆಪಿಟೇಷನ್ ಮಾಡಕ್ ನೋಡ್ತೇನೆ. बंद करो उसको. ಲಾಸ್ಟ್ ಸೆಟ್ ಥರ್ಡ್ ಒನ್. ಹೆಂಗಂದ್ರೆ 6 ಮಾಡ್ಬೇಕು ಇದಾಗ. ಈ ಸಲ ಏನು ಕೈ ಏನು ಜರಕ್ ಹೋಗಲ್ಲ, ಗ್ರಿಪ್ ರೋಡರ್ ಹಾಕಿನಿ. ಚಲೋ ಬೈ. Last one. Yep. ತುಂಬಾ ಹೆವಿ ಅನ್ಸಾತೈತಿ, ಗೊತ್ತಿಲ್ಲ. ನೆಕ್ಸ್ಟ್ ಲಾಸ್ಟ್ ಪುಲ್ ಡೌನ್. ಅದು ಒಂದು 3 ಸೆಟ್ ಮಾಡ್ತೇನೆ. ಡೆಡ್ ಲಿಫ್ಟ್ ನಂಗೆ ಇದು ತುಂಬಾ ಇಷ್ಟ ಮಾಡ್ಲಿಕ್ಕೆ, ಡೆಡ್ ಲಿಫ್ಟ್. ಆದ್ರೆ ಫಸ್ಟ್ ಇಂದ ನನಗೆ ಯಾವ ಸ್ಪೋರ್ಟ್ಸ್ ಮಾಡೋದಾಗ ನಂಗೆ ಡೆಡ್ ಲಿಫ್ಟ್ ಜಾಸ್ತಿ ಎತ್ತಿಲ್ಲ ಆಯ್ತು. ನಾನು ಅವಾಗ ನನ್ನ PB 120 ಇತ್ತು. ಅಡ್ಡಿಲ್ಲ ಕಂಪೇರಿಂಗ್ ಮಾಡಿದ್ರು. ಲಾಸ್ಟ್ ಇಯರ್ ನಾನು 180 ಮಾಡಿದ್ದೆ, ಆದ್ರೆ ಇವಾಗ ಇದು 140 ಐತಿ.
ಸ್ವಲ್ಪ ಹೆವಿನ ಅನ್ಸಾತೈತಿ. ಒಂದು 6 ರೆಪಿಟೇಷನ್ ಮಾಡಾಕ ಒಂದೆರಡು ಆದ್ರೆ ಮಾಡ್ಬೋದು. ಒಂದು 6 ಮೇಲೆ ಮಾಡ್ಲಿಕ್ಕೆ ಸ್ವಲ್ಪ ಹೆವಿ ಅನ್ಸಾತೈತಿ. ನೋಡು ಮತ್ತೆ ಮಾಡೋದೈತಲ್ಲ, ಸ್ಲೋಲಿ ಹೋಗೋಣ. ಏನು ಒಂದೇ ಸಲಕ್ಕೆ ಎತ್ತದ ಬೇಡ. ಇವತ್ತಲ್ಲ ನಾಳೆ ಮತ್ತೆ ಜಾಸ್ತಿ ವೇಟ್ ಲಿಫ್ಟ್ ಮಾಡ್ಬೋದು. ಇವಾಗ ಲ್ಯಾಟ್ಸ್ ಪುಲ್ ಡೌನ್ ಮಾಡಕ್ ಹೋಗೋಣ. ಅಲ್ಲೊಂದು 3 ಸೆಟ್ ಮಾಡ್ತೇನೆ. ಇದರಲ್ಲಿ ನಾನು ಒಂದು ಮಿನಿಮಮ್ ನನಗೆ ಪೂರ್ತಿ ಸ್ಟ್ರೆಂತ್ ಆಗಿ ಒಂದು 5 ರೆಪಿಟೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ಇನ್ನು 5 ರೆಪಿಟೇಷನ್ ಅಲ್ಲಿ ಇನ್ನು 3 ರೆಪಿಟೇಷನ್ ಪೂರ್ತಿ ಎಳಿಲಿಕ್ಕೆ ಆಗ್ಬಾರ್ದು. ಆ ತರ ಫೀಲ್ ಆಗ್ಬೇಕು, ಆ ತರ ಮಾಡ್ತೀನಿ ಇದನ್ನ. 5 ರೆಪಿಟೇಷನ್ ಮಾಡ್ದಿ, ಆಮೇಲೆ ಇನ್ನು 3 ರೆಪಿಟೇಷನ್ 5 ರೆಪಿಟೇಷನ್ ಕಡೆ ಮಾಡ್ಲಿಕ್ಕೆ ಆಗ್ಬಾರ್ದು. ಅದನ್ನ ಎಳ್ಳಿಗೆ ತುಂಬಾ ಪವರ್ ಆಗಿ ನೀನು ಎಳಿಬೇಕು. ಅವಾಗ ಅದು ತುಂಬಾ ಲೋಡ್ ಚೆನ್ನಾಗಿ ಬಿಡ್ತಿರುತ್ತೆ ಬ್ಯಾಕಿಗೆ. ಸುಮ್ಮನೆ 10 ರೆಪಿಟೇಷನ್ ಈಸಿ ಮಾಡಿದ್ರೆ ನನಗೇನು ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ. ನಾನು ಯಾವ್ದೋ ವರ್ಕೌಟ್ ಮಾಡೋ ಮುಂಚೆ ಅದೇ ತರ ಮಾಡ್ತೀನಿ. ಚೆನ್ನಾಗಿ ಫೀಲ್ ಆಗತ್ತವು ಲ್ಯಾಟ್ಸ್. ಇನ್ನೊಂದು 2 ಸೆಟ್ ಮಾಡ್ತೇನೆ ಇದೇ ತರ. Like one more set. ನೆಕ್ಸ್ಟ್ 2 ಸೆಟ್ ಬಾರ್ಬಲ್ ರೋ ಮಾಡ್ತೀನಿ. ಅದರಲ್ಲಿ ಒಂದು 8 to 10 ರೆಪಿಟೇಷನ್ ಮಾಡ್ತೇನೆ. ಅದು ಎಕ್ಸರ್ಸೈಸ್ ನಂಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮಾಡೋ ಮುಂಚೆ. ನಾನು ತುಂಬಾ ಲೈಕು ಮಾಡ್ತೇನೆ ಅದನ್ನ. ಬಾರ್ಬಲ್ ರೋ ಯಾವ ತರ ಅಂದ್ರೆ, ಅದನ್ನ ನಾವು ಫುಲ್ ಮಾಡೋ ಮುಂಚೆ ಥಿಕ್ನೆಸ್ ಬರುತ್ತೆ, ಮತ್ತೆ ಅದನ್ನ ಕೆಳಗಡೆ ಬಿಡೋ ಮುಂಚೆ ಮತ್ತೆ ಸ್ಟ್ರೆಚ್ ಆಗುತ್ತೆ. ಅದು ಚೆನ್ನಾಗಿ ಫೀಲ್ ಆಗ್ತಾ ಇರುತ್ತೆ. ಸ್ವಲ್ಪ ಸ್ವಲ್ಪ ಅಂತಲ್ಲ, ಅದ್ರಲ್ಲಿ ಕರೆಕ್ಟ್ ಬಾಂಡಿಲ್ಲ ಅಂದ್ರೆ ಬ್ಯಾಕ್ ಮೇಲೆ ಲೋಡ್ ಬೀಳುತ್ತೆ. ಮಾಡೋ ಮುಂಚೆ ಸ್ವಲ್ಪ ಅದನ್ನ ಮಾಡೋ ಮುಂಚೆ ನೋಡ್ಕೊಂಡ್ ಮಾಡ್ಬೇಕು ಅಷ್ಟ.
ಲಾಸ್ಟ್ ಒನ್ ಮೋರ್ ಸೆಟ್. ಇದರಲ್ಲಿ ಬಾರ್ಬದಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ ಸ್ವೆಟ್ ಬಂದ್ಮೇಲೆ ಕೈ ಜರಿಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವ. ಇನ್ನೇನು 2 ರೆಪಿಟೇಷನ್ ಮಾಡ್ಬೇಕಂತ ಅನ್ಕೊಂತೇವಿ, ಅಷ್ಟರಲ್ಲಿ ಕೈ ಜರಿಲಿಕ್ಕೆ ಸ್ಟಾರ್ಟ್ ಆಕೈತಿ. ಹಂಗ ಲಿಫ್ಟ್ ಮಾಡಿದ್ರೆ ಕೈಯಿಂದ ಜರಿದು ಬಿದ್ದುಬಿಡ್ತೈತಿ. ಅವನ್ ಹರಿದು ಬಿಟ್ಟಿದ್ದೆ, ಅದನ್ನ ಹೊಸ ತಗೋಬೇಕು 2. ಮತ್ತೊಂದು ಲಾಸ್ಟ್ ಎಕ್ಸರ್ಸೈಸ್ ಐತಿ, ಸಿಟ್ಟೆಡ್ ರೋ. ಅದೊಂದು ರೋ ಥರನ ಮಿಷನ್ ಐತದ, ಅದ್ರ ಹೆಸರು ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ಅದೊಂದು 2 ಸೆಟ್ ಮಾಡ್ತೇನೆ. ಹೋಗ ಇವತ್ತಿಂದ ಬ್ಯಾಕ್ ವರ್ಕೌಟ್ ಮುಗಿತ. ಅದು ಡೆಡ್ ಲಿಫ್ಟ್ ಮಾಡೋ ಮುಂಚೆ ತುಂಬ ಸಾಕಾಗುತ್ತೆ. ಮಾಡಿ ನೆಕ್ಸ್ಟ್ ಎಕ್ಸರ್ಸೈಸ್ ಲ್ಯಾಟ್ಸ್ ಪುಲ್ ಡೌನ್ ರೋ. ತುಂಬ ಟಯರ್ಡ್ ಆಗಿರ್ತೇನೆ. ನನಗೆ ಯಾವಾಗಲೂ ಡೆಡ್ ಲಿಫ್ಟ್ ಮಾಡೋ ಮುಂಚೆ ತುಂಬ ಸಾಕಾಗುತ್ತೆ. ಇವಾಗ ಬ್ಯಾಕ್ ಪಂಪ್ ಚೆಕ್ ಮಾಡೋಣ ಹೆಂಗೆ ಬಂದಿದೆ ಅಂತ ಹೇಳಿ. ಇವತ್ತಿನ ವರ್ಕೌಟ್ ಅಂತೂ ಮುಗಿಸೇನೆ. ಬ್ಯಾಕ್ ಪಂಪ್ ಚೆಕ್ ಮಾಡೋಣ. ಸ್ವಲ್ಪ ಸ್ಲೀವ್ ತೆಗೆದು ನೋಡೋಣ, ಗೊತ್ತಾಗುತ್ತೆ ಅವಾಗ. ಇದರಲ್ಲಿ ಮೈಕಲ್ ಒಂದು ಕೇಳೋದಿಲ್ಲ.
ಚೆನ್ನಾಗಿ ಅನ್ಸಾತೈತಿ. ಆದ್ರೆ ನಾನು ಲ್ಯಾಟ್ಸ್ ತುಂಬ ಸಣ್ಣಗಳು, ಬ್ಯಾಕ್ನ ತುಂಬ ಮಾಡ್ಬೇಕು. ತುಂಬ ಅಂದ್ರೆ ತುಂಬ ವರ್ಕೌಟ್ ಅಲ್ಲ, ಸ್ವಲ್ಪ ವರ್ಕೌಟ್ ಮಾಡೋ ಮುಂಚೆ ಸ್ವಲ್ಪ ಚೆನ್ನಾಗಿ ಫೋಕಸ್ ಮಾಡಿ ಮಾಡ್ಬೋದಾಗುತ್ತೆ. ಅದ್ರಲ್ಲೊಂದು ಬೆವರೊಂದು ತುಂಬ ಹೊರಾಗುತ್ತೆ. ಇಲ್ಲಿ ತುಂಬ ಹೀಟ್ ಐತಿ. ನಿಮ್ಗೇನು ಅನ್ಸುತ್ತೆ ಇವತ್ತಿನ ವಿಡಿಯೋ ನೋಡಿ? ನಮ್ಗೆ ಕಮೆಂಟ್ ಮಾಡ್ರಿ.